ನಮಸ್ಕಾರ 9am ಬಿಗ್ ಬ್ರೇಕಿಂಗ್ಗೆ ಸ್ವಾಗತ. ನಾನು ನವಿತಾ ಜೈನ್. ಈ ಬಾರಿ ರಿಷಿ ಸುನಕ್ ಬ್ರಿಟನ್ ಪ್ರಧಾನಿ ಆಗೋದು ಬಹುತೇಕ ಖಚಿತ. ಬ್ರಿಟನ್ ಪ್ರಧಾನಿ ಪಟ್ಟದ ರೇಸ್ನಿಂದ ಬೋರಿಸ್ ಜಾನ್ಸನ್ ಔಟ್ ಆಗಿದ್ದಾರೆ. ಹಾಗಾಗಿ ಮತ್ತೆ ಚಿಗುರಿದೆ ಇನ್ಫಿ ನಾರಾಯಣಮೂರ್ತಿ ಅಳಿಯನ ಕನಸು. ರಿಷಿ ಸುನಕ್ ಅವರು ಪ್ರಧಾನಿ ಆಗ್ತಾರಾ? ಪ್ರಧಾನಿ ಪಟ್ಟದ ರೇಸ್ನಿಂದ ಈಗಾಗಲೇ ಬೋರಿಸ್ ಜಾನ್ಸನ್ ಅವರು ಈ ಒಂದು ಕಣದಿಂದ ಸರಿದಿದ್ದಾರೆ. ಹಾಗಾದ್ರೆ ಪ್ರಧಾನಿಯ ಒಂದು ನಿರೀಕ್ಷೆ ಇದೆಯಲ್ಲ ರಿಷಿ ಸುನಕ್ ಅವರಿಗೆ, ಅದು ಆ ಕನಸು ನನಸಾಗತ್ತಾ? ಬ್ರಿಟನ್ ಪಿಎಂ ಸ್ಥಾನಕ್ಕೆ ರಿಷಿ ಸುನಕ್ ಮತ್ತೆ ಸ್ಪರ್ಧಿಸಿದ್ದಾರೆ. ಈಗಾಗಲೇ ಅವರು ಹೇಳ್ಕೊಂಡಿದ್ದಾರೆ ಅಧಿಕೃತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ. ಸೊ ಬೋರಿಸ್ ಜಾನ್ಸನ್ ಬೆಂಬಲಿಗರು ರಿಷಿ ಸುನಕ್ಗೆ ಬೆಂಬಲ ಮಾಡುವಂತಹ ಸಾಧ್ಯತೆ ಇದೆ. ರಿಷಿ ಸುನಕ್ ಬ್ರಿಟನ್ ಪ್ರಧಾನಿ ಪಟ್ಟದ ಹಾದಿ ಈ ಮೂಲಕ ಮತ್ತಷ್ಟು ಸುಗಮವಾಗಿದೆ. ಬ್ರಿಟನ್ ಪಿಎಂ ಸ್ಥಾನಕ್ಕೆ ರಿಷಿ ಸುನಕ್ ಸ್ಪರ್ಧಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹಳ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಕಳೆದ ಬಾರಿ ಕೂಡ ನಿರೀಕ್ಷೆ ಇತ್ತು, ಕಳೆದ ಬಾರಿ ಪ್ರಧಾನಿ ಆಗ್ತಾರೆ ಅಂತಾನೆ ಅಂದಾಜು ಮಾಡಲಾಗಿತ್ತು. ಆದ್ರೆ ಆ ನಂತರ ಆಗ್ಲಿಲ್ಲ. ಈ ಸಲ ಮತ್ತೆ ಆ ಒಂದು ಕನಸು ಗರಿಗೆದರಿದೆ. ಈ ಹಿನ್ನೆಲೆಯಲ್ಲಿ ರಿಷಿ ಸುನಕ್ಗೆ ಈಗಾಗಲೇ ಸಾಕಷ್ಟು ಬೆಂಬಲವನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಈ ಸಲದ ಆಯ್ಕೆ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಪ್ರಧಾನಿ ಪಟ್ಟದ ಸನಿಹದಲ್ಲಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಕಳೆದ ಬಾರಿ ಕೂಡ ಬಹಳ ನಿರೀಕ್ಷೆ ಇತ್ತು ರಿಷಿ ಸುನಕ್ ಅವರು ಪ್ರಧಾನಿ ಆಗಬಹುದು ಅಂತ ಹೇಳಿ, ಆದ್ರೆ ಆಗ್ಲಿಲ್ಲ. ಬಟ್ ಈ ಸಲ ಆ ಒಂದು ಕನಸು ನನಸಾಗಬಹುದಾ? ಯಾವ ರೀತಿಯಾದಂತಹ ಸಾಧ್ಯತೆಗಳು ಇದೆ ಇಲ್ಲಿ? ನವಿತಾ, ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಕರ್ನಾಟಕದ ಅಳಿಯ, ಅದರಲ್ಲೂ ಹೆಮ್ಮೆಯ ಇನ್ಫೋಸಿಸ್ ನ ಸುಧಾಮೂರ್ತಿ ಅವರ ಅಳಿಯ ಆಗಿರ್ತಕ್ಕಂಥ ರಿಷಿ ಸುನಕ್ ಏನಿದ್ದಾರೆ, ಅವರು ಈ ಬಾರಿ ಇಂಗ್ಲೆಂಡ್ ನ ಪ್ರಧಾನಿ ಆಗುವಂತ ಸಾಧ್ಯತೆಗಳು ಈಗ ದಟ್ಟವಾಗಿ ಗೋಚರವಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಈ ಬಾರಿ ಅವರ ವಿರುದ್ಧ ಇದ್ದಂತ ಸ್ಪರ್ಧೆಯಲ್ಲಿ ಇದ್ದಂತವರು ಬೋರಿಸ್ ಜಾನ್ಸನ್ ಯಾರು ಅಂತ ನೋಡಿದ್ರೆ, ಇಂಗ್ಲೆಂಡ್ ನ ಮಾಜಿ ಪ್ರಧಾನಿ, ಒಬ್ಬ ಸೀಸನ್ ರಾಜಕಾರಣಿ, ಸಾಕಷ್ಟು ಅನುಭವವನ್ನ ಇರ್ತಕ್ಕಂಥವ್ರು. ಮತ್ತು ಆ ಒಂದು ಪಕ್ಷ ಏನಿದೆ, ಕನ್ಸರ್ವೇಟಿವ್ ಪಕ್ಷ ಏನಿದೆ, ಅದರ ಸಂಪೂರ್ಣವಾಗಿರ್ತಕ್ಕಂಥ ಜನಬೆಂಬಲವನ್ನ ಹೊಂದಿದಂತವ್ರು. ಹೀಗಾಗಿ ಬಹುತೇಕವಾಗಿ ಅವ್ರೇನಾದ್ರು ಸ್ಪರ್ಧೆಗೆ ಬಂದ್ರೆ ರಿಷಿ ಸುನಕ್ ಅವರಿಗೆ ಈ ಬಾರಿ ಕಷ್ಟ ಆಗಬಹುದು ಅಂತ ಕೂಡ ಎಣಿಸ್ಲಾಗ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಬೋರಿಸ್ ಜಾನ್ಸನ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಾನು ಪ್ರಧಾನಿ ಪಟ್ಟದ ರೇಸ್ ನಿಂದ ಹಿಂದೆ ಸರಿತಾ ಇದ್ದೀನಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಂತ ನೋಡಿದ್ರೆ, ಇವತ್ತು ಸಂಜೆ ವೇಳೆಗೆ ಅವರು ಕನಿಷ್ಠ 100 ಜನ ಬೆಂಬಲಿಗರವನ್ನ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡ್ಬೇಕಾಗಿತ್ತು. ನನಗೆ ಕನಿಷ್ಠ 100 ಜನರ ಸಪೋರ್ಟ್ ಇದೆ, ಹೀಗಾಗಿ ನಾವು ಇದನ್ನ ಮುಂದೆ ಒರೆಸೋಣ. ನಾವು ರಿಷಿ ಸುನಕ್ ವರ್ಸಸ್ ಬೋರಿಸ್ ಜಾನ್ಸನ್ ಏನಿದೆ, ಅದು ಒಂದು ರೀತಿಯಿಂದ ಚುನಾವಣೆ ರೀತಿಯಾಗಿ ಗೋಚರವಾಗಬೇಕು ಅಂತ ಹೇಳಿ ಕೂಡ ಅವರು ಒಂದು ಆಗ್ಬೇಕಾದಂತ ಒಂದು ನಿಯಮಗಳು ಇತ್ತು. ಆದ್ರೆ ಅವರು ಹಿಂದೆ ಸರಿದಿರೋದ್ರಿಂದಾಗಿ ಮತ್ತೆ ಯಾವುದೇ ಒಬ್ಬ ಅಭ್ಯರ್ಥಿ ಕಣದಲ್ಲಿ ಸದ್ಯದ ಮಟ್ಟಿಗೆ ಇಲ್ಲದೆ ಇರೋದ್ರಿಂದಾಗಿ ರಿಷಿ ಸುನಕ್ ಅವರಿಗೆ ಚಾನ್ಸಸ್ ಗಳು ಈಗ ಹೆಚ್ಚಾಗಿ ಗೋಚರವಾಗ್ತಾ ಇದ್ದಾವೆ. ಅದು ಹೇಗೆ ಒಂದು ಇಂಗ್ಲೆಂಡ್ ನಲ್ಲಿ ಪ್ರಧಾನಿಯನ್ನ ಆರಿಸ್ತಾರೆ ಅಂತ ನೋಡೋದಾದ್ರೆ, ಭಾರತದಲ್ಲಿ ಆರಿಸೋದಕ್ಕೂ ಮತ್ತೆ ಇಂಗ್ಲೆಂಡ್ ನಲ್ಲಿ ಆರಿಸೋದಕ್ಕೂ ಅಜಗಜಾಂತರವಾದಂತ ವ್ಯತ್ಯಾಸಗಳಿದಾವೆ ನವೀಂತ. ಯಾಕಂದ್ರೆ ಭಾರತದಲ್ಲಿ ಯಾವ್ದಾದ್ರು ಒಂದು ಪಕ್ಷ ಬಂದಾಗ ಪಕ್ಷದ ವರಿಷ್ಠರು ಅಥವಾ ಪಕ್ಷದ ಅಧ್ಯಕ್ಷರಾಗಿದ್ದಂಥವ್ರು ಅಥವಾ ಆ ಪಕ್ಷದಲ್ಲಿ ಫಲವತ್ತವಾಗಿರ್ತಕ್ಕಂಥವ್ರು ತೆಗೆದುಕೊಳ್ಳುವ ನಿರ್ಧಾರ ಅಂತಿಮವಾಗಿರುತ್ತೆ. ಬಹುತೇಕವಾಗಿ ಅವರೇ ಪ್ರಧಾನಿ ಆಗುವಂತದ್ದು ಅಥವಾ ಅವರೇ ಮುಖ್ಯಮಂತ್ರಿ ಆಗುವಂತದ್ದು ಇರುತ್ತೆ. ಆದ್ರೆ ಇಂಗ್ಲೆಂಡ್ ನಲ್ಲಿ ಆಗಲ್ಲ. ಇಂಗ್ಲೆಂಡ್ ನಲ್ಲಿ 650 ಸಂಸದರ ಬಲವಿರ್ತಕ್ಕಂಥ ಈ ಒಂದು ಸಂಸತ್ ಏನಿದೆ, ಆ ಸಂಸತ್ನಲ್ಲಿ ಬಹುಮತ ಇರ್ತಕ್ಕಂಥದ್ದು ಈಗ ಕನ್ಸರ್ವೇಟಿವ್ ಪಕ್ಷಕ್ಕೆ ಸುಮಾರು 357 ಜನ ಈಗ ಅವರಿಗೆ ಎಂಪಿಗಳಿದ್ದಾರೆ. ಹೀಗಾಗಿ ಅಲ್ಲಿ ಬೇರೆ ಬೇರೆ ಸುತ್ತಿನಲ್ಲಿ ಚುನಾವಣೆಗಳು ನಡೀತಾ ಹೋಗುತ್ತೆ. ಪ್ರಾರಂಭಿಕ ಹಂತದಲ್ಲಿ ನೋಡಿದಾಗ ಅತಿ ಹೆಚ್ಚು ಯಾರು ವೋಟ್ ಬರುತ್ತೆ, ಆ ರೀತಿಯಾಗಿ 2 ರಿಂದ 3 ಹಂತದ ಚುನಾವಣೆಗಳಾಗುತ್ತೆ. ನಂತರದಲ್ಲಿ ಕೇವಲ ಸಂಸತ್ ಸದಸ್ಯರು ಮಾತ್ರ ಅಲ್ಲ ನವಿತಾ, ಅಲ್ಲಿರ್ತಕ್ಕಂಥ ಆ ಪಕ್ಷದ ಪದಾಧಿಕಾರಿಗಳು ಯಾರಿರ್ತಾರೆ ಅವರು ಕೂಡ ವೋಟಿಂಗ್ ಅನ್ನ ಮಾಡ್ತಾರೆ. ಅವರು ವೋಟಿಂಗ್ ಅಲ್ಲಿ ಯಾರಿಗೆ ಹೆಚ್ಚು ಮತ ಬರುತ್ತೆ ಅವರು ಪ್ರಧಾನಿ ಆಗೋದು ಬಹುತೇಕವಾಗಿ ಖಚಿತವಾಗಿರುತ್ತೆ. ಕಳೆದ ಬಾರಿ ಕೂಡ ನಾವು ಗಮನಿಸ್ತಾ ಇದ್ವಿ, ರಿಷಿ ಸುನಕ್ ವರ್ಸಸ್ ಲಿಸ್ ಟ್ರಸ್ ಇದ್ದಂತ ಸಂದರ್ಭದಲ್ಲೂ ಕೂಡ ಅವರು ಪ್ರಾರಂಭಿಕವಾಗಿ ಸಂಸತ್ ಸದಸ್ಯರ ಬೆಂಬಲವನ್ನ ರಿಷಿ ಸುನಕ್ ಪಡೆದುಕೊಳ್ತಾರೆ. ಹೀಗಾಗಿ ಅವರೇ ಒಂದು ಪ್ರಧಾನಿ ಆಗ್ಬೇಕಾಗತ್ತೆ ನೀವು ಹಾಗೆ ನೋಡಿದ್ರೆ. ಆದ್ರೆ ಅಲ್ಲಿರ್ತಕ್ಕಂಥ ಈ ಕನ್ಸರ್ವೇಟಿವ್ ಪಕ್ಷದ ಚುನಾವಣೆ ಏನ್ ನಡೆಯುತ್ತೆ, ಕನ್ಸರ್ವೇಟಿವ್ ಪಕ್ಷದ ಪದಾಧಿಕಾರಿಗಳು ಏನು ವೋಟಿಂಗ್ ಅನ್ನ ಮಾಡ್ತಾರೆ, ಅವರು ಲಿಸ್ ಟ್ರಸ್ ಗೆ ಹೆಚ್ಚಿನ ವೋಟಿಂಗ್ ಅನ್ನ ಮಾಡ್ತಾರೆ. ಹೀಗಾಗಿ ಲಿಸ್ ಟ್ರಸ್ ಅಲ್ಲಿ ಪ್ರಧಾನಮಂತ್ರಿ ಆಗ್ಬೇಕಾಗತ್ತೆ. ಕೇವಲ 45 ದಿನಗಳಲ್ಲಿ ಅವರು ಆ ಒಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ಮತ್ತೆ ಹೊಸ ಪ್ರಧಾನಿ ಆಗ್ಬೇಕಾದಂತ ಒಂದು ಸಂದರ್ಭ ಬಂದು ಈಗ ಒದಗಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಈಗ ರಿಷಿ ಸುನಕ್ ಏನಿದ್ದಾರೆ, ಅವರು ಭರವಸೆಯನ್ನ ಮೂಡಿಸಿದ್ದಾರೆ. ಸಾಕಷ್ಟು ಒಂದಿಷ್ಟು ಪ್ರಾಮಿಸ್ ಗಳನ್ನ ಕೂಡ ಮಾಡಿದ್ದಾರೆ. ಇಂಗ್ಲೆಂಡ್ ಖಂಡಿತವಾಗಿ ದೊಡ್ಡ ಅತ್ಯಂತ ಒಂದು ಮಹೋನ್ನತವಾಗಿರ್ತಕ್ಕಂಥ ರಾಷ್ಟ್ರ. ಇಲ್ಲಿ ಈ ಒಂದು ರಾಷ್ಟ್ರ ಇವತ್ತು ಕಷ್ಟದಲ್ಲಿ ಇದೆ. ಇದಕ್ಕೆ ಇಲ್ಲಿ ಫಿನಾನ್ಷಿಯಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳಾಗ್ತಾ ಇದ್ದಾವೆ. ನಾನು ಆರ್ಥಿಕವಾಗಿ ಈ ದೇಶವನ್ನ ಮರು ನಿರ್ಮಾಣ ಮಾಡ್ತೀನಿ, ನನ್ನ ಹತ್ರ ಸ್ಪಷ್ಟವಾಗಿರ್ತಕ್ಕಂಥ ಐಡಿಯಾಗಳಿದಾವೆ, ಸ್ಪಷ್ಟವಾದಂತ ರೋಡ್ ಮ್ಯಾಪ್ ಇದೆ. ಹೀಗಾಗಿ ನಾನು ಪ್ರಧಾನಿ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಅವರು ಘೋಷಣೆಯನ್ನ ಮಾಡಿಕೊಂಡಿದ್ರು. ಹೀಗಾಗಿ ಸಹಜವಾಗಿ ಈಗ ಅವರ ವಿರುದ್ಧ ಸದ್ಯದ ಮಟ್ಟಿಗೆ ಯಾರು ಕೂಡ ಕಂಡು ಬರ್ತಾ ಇಲ್ಲ. ಹೀಗಾಗಿ ಬಹುತೇಕವಾಗಿ ಅವರೇ ಪ್ರಧಾನಿ ಆಗುವಂತ ಸಾಧ್ಯತೆಗಳು ದಟ್ಟವಾಗಿ ಗೋಚರವಾಗ್ತಾ ಇದಾವೆ. ಒಂದು ವೇಳೆ ಹಾಗೆ ಆಗಿದ್ದೇ ಆದ್ರೆ ನವಿತಾ,
ಇಡೀ ಯಾವ ದೇಶ ಸುಮಾರು 200ಕ್ಕೂ ಹೆಚ್ಚು ವರ್ಷಗಳ ಕಾಲ ಭಾರತವನ್ನ ಆಳಿತ್ತೋ, ಇಂಗ್ಲೆಂಡ್ ಅಂತಕ್ಕಂಥ ಒಂದು ಪುಟ್ಟ ದ್ವೀಪ ರಾಷ್ಟ್ರ ಇವತ್ತು ಆ ರಾಷ್ಟ್ರವನ್ನ ಭಾರತದ ಮೂಲದ ವ್ಯಕ್ತಿ ಆಳುವಂತ ಸಂದರ್ಭ ಬಂದಿದೆ. ಹೀಗಾಗಿ ಸಹಜವಾಗಿ ಇದು ವಿಶ್ವಾದ್ಯಂತ ಒಂದು ಅದೇನು ಕುತೂಹಲಕ್ಕೂ ಮೂಲ ಕಾರಣ ಆಗ್ಲಿಕ್ಕಿಲ್ಲ ಅಂತ ಆಗಿರುವಂತದ್ದು. ಅನ್ಸುತ್ತಾ ಅಲ್ವಾ ರಾಘವೇಂದ್ರ ಗುಡಿ ಅಂತ ಹೇಳಿ, ಭಾರತೀಯ ಮೂಲದವರು ಅನ್ನೋದು? ಅದು ಖಂಡಿತವಾಗಿಯೂ ಆಗ್ತಿತ್ತು. ಲಿಸ್ ಟ್ರಸ್ ಅವರ ಸಮಯದಲ್ಲಿ ಆಗಿದ್ದೆ ಅದು. ಯಾಕಂದ್ರೆ ಆ ಸಮಯದಲ್ಲಿ ಒಂದು ಮಾತು ಬಂದಿತ್ತು, ಋಷಿ ಸುನಕ್ ಬೇಡ, ಬೇರೆ ಯಾರಿಗಾದ್ರೂ ಮತವನ್ನ ಹಾಕಿ ಅಂತ ಸ್ವತಃ ಬೋರಿಸ್ ಜಾನ್ಸನ್ ಅವರೇ ಕರೆಯನ್ನ ಕೊಟ್ಟಿರ್ತಾರೆ. ಜೊತೆಗೆ ಅಲ್ಲಿ ಒಂದು ಅಂದ್ರೆ ಒಂದು ರೀತಿಯಿಂದ ಜನಾಂಗೀಯವಾದಂತಹ ತಾರತಮ್ಯಗಳು ಕೂಡ ಆ ಸಂದರ್ಭದಲ್ಲಿ ಕಂಡು ಬಂದಿತ್ತು. ಆದ್ರೆ ಕಷ್ಟ ಬಂದಂತ ಸಂದರ್ಭದಲ್ಲಿ ಯಾರು ಆ ಒಂದು ದೇಶವನ್ನ ಮುನ್ನಡೆಸ್ತಾರೆ, ಯಾರಿಗೆ ಆ ಒಂದು ಜ್ಞಾನ ಇದೆ, ಯಾರಿಗೆ ಆ ಒಂದು ಸ್ಪಷ್ಟವಾದಂತ ರೋಡ್ ಮ್ಯಾಪ್ ಇದೆ ಅಂತ ನೋಡಿದಾಗ ಸದ್ಯದ ಮಟ್ಟಿಗೆ ಸ್ಪರ್ಧೆಯಲ್ಲಿರ್ತಕ್ಕಂಥ ಋಷಿ ಸುನಕ್ ಏನಿದ್ದಾರೆ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಹೀಗಾಗಿ ಆ ದೇಶ ಆರ್ಥಿಕವಾಗಿ ಸಫಲವಾಗಬೇಕಾಗಿದ್ರೆ, ಮತ್ತೆ ಆರ್ಥಿಕವಾಗಿ ಮುಂಚೂಣಿಗೆ ಬರಬೇಕಾಗಿದ್ರೆ ಋಷಿ ಸುನಕ್ ಅವರ ಆಯ್ಕೆ ಹೊರತುಪಡಿಸಿದ್ರೆ ಬೇರೆ ಯಾರು ಇಲ್ಲ ಅನ್ನುವಂತ ಸಂದರ್ಭ ಈಗಿರೋ ಕಾರಣದಿಂದಾಗಿ, ಅಥವಾ ಬೇರೆ ಇನ್ನೊಬ್ಬ ಯಾವುದೇ ಅಭ್ಯರ್ಥಿ ಮುಂದೆ ಬಂದು ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಘೋಷಣೆಯನ್ನ ಮಾಡದೇ ಇರೋ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ಆ ರೀತಿಯಾದಂತಹ ತಾರತಮ್ಯ ಕಂಡು ಬರುವಂತ ಸಾಧ್ಯತೆಗಳು ಕಡಿಮೆ ಇದಾವೆ. ಬಟ್ ಎನಿವೆ, ರಾಜಕೀಯದಲ್ಲಿ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದಾಗಿರೋದ್ರಿಂದ ಅವರು ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಕೂಡ ಈ ಕುತೂಹಲ ಇದ್ದೇ ಇರುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.